ಭಾರತ ಗ್ರಾಮೀಣ ಪ್ರದೇಶಗಳನ್ನ ಹೆಚ್ಚು ಹೊಂದಿರತಕ್ಕಂತಹ ಒಂದು ದೇಶ. ಭಾರತದ ಒಟ್ಟಾರೆ ಜನಸಂಖ್ಯೆಯ 90% ಜನ ಹಳ್ಳಿಗಳಲ್ಲಿ ವಾಸವಾಗಿರ್ತಾರೆ. ಈ ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂತಹ ಈ ಜನಸಂಖ್ಯೆಯ ಮುಖ್ಯ ಜೀವನಾವಶ್ಯಕ ಕಸುಬು ವ್ಯವಸಾಯ ಆಗಿರ್ತದೆ. ಇಂತಹ ವ್ಯವಸಾಯ ಪ್ರಧಾನವಾಗಿರ್ತಕ್ಕಂತಹ ನಮ್ಮ ದೇಶದಲ್ಲಿ ರೈತನನ್ನ ದೇಶದ ಬೆನ್ನೆಲುಬು ಅಂತೇಳಿ ಕರೀತಾರೆ. ದೇಶದ ಬೆನ್ನೆಲುಬಿನ ಸ್ಥಾನವನ್ನ ರೈತನಿಗೆ ಕೊಟ್ಟಿದ್ರೂ ಕೂಡ ನಿಜದ ಪರಿಸ್ಥಿತಿನಲ್ಲಿ ರೈತನನ್ನ ಬೆನ್ನೆಲುಬಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ವಿಪರ್ಯಾಸ. ಈ ಜನ ಸರಿಯಾದಂತಹ ಸಮಯಕ್ಕೆ ಮಳೆಯಾಗದೆ, ಸರಿಯಾಗಿ ಸುಧಾರಿತವಾದಂತಹ ಬೀಜ ಗೊಬ್ಬರಗಳ ಪೂರೈಕೆಯಾಗದೆ, ಎಲ್ಲದೂ ಸರಿಯಾಗಿ ಫಸಲು ಕೈಗೆ ಬಂದರೆ ವೈಜ್ಞಾನಿಕವಾದಂತಹ ಬೆಲೆ ಸಿಗದೆ ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಸಾರಿ ಬಿತ್ತಿರುವ ಬೀಜ ಗೊಬ್ಬರಕ್ಕೂ ಕೂಡ ಸಂಚಕಾರವನ್ನ ತಂದುಕೊಳ್ತಕ್ಕಂಥ, ಮಾನ್ಸೂನಿನ ಜೊತೆಗೆ ನಿರಂತರ ಕಾಳಗಗಳನ್ನ ಏರ್ಪಡಿಸ್ತಕ್ಕಂಥ ಭಾರತದ ರೈತರ ಚಾಲೆಂಜ್ ಏನು ಅಂದ್ರೆ ಮಾನ್ಸೂನಿನ ಜೊತೆಗೆ ಜಗಳ, ಮಾನ್ಸೂನಿನ ಜೊತೆಗೆ ಹೋರಾಟವನ್ನ ಮಾಡಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರೈತರಿದ್ದಾರೆ, ಅವರ ಮಾಡ್ಕೊಂಡಿರ್ತಕ್ಕಂಥ ಬೀಜ ಗೊಬ್ಬರಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಸಾಲ, ಆ ಸಾಲಕ್ಕೆ ಬಡ್ಡಿ, ಮರುಬಡ್ಡಿ, ಚಕ್ರಬಡ್ಡಿ ಇವೆಲ್ಲವುಗಳನ್ನು ಕೂಡ ಮರುಪಾವತಿ ಮಾಡಲಾಗದೆ ಅತ್ಯಂತ ದಯನೀಯ ಸ್ಥಿತಿನಲ್ಲಿ ಜೀವನವನ್ನ ಮಾಡ್ತಾ ಇರ್ತಕ್ಕಂಥವರು ರೈತರಾಗಿದ್ದಾರೆ. ಅದರ ಜೊತೆಗೆ ಅವೈಜ್ಞಾನಿಕ ಭೂಸ್ವಾಧೀನ, ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರತಕ್ಕಂಥದ್ದು, ಅಸಮರ್ಪಕ ವಿದ್ಯುತ್ ಶಕ್ತಿಯ ಪೂರೈಕೆ, ಮಧ್ಯವರ್ತಿಗಳ ಹಾವಳಿ, ಇವೆಲ್ಲವುಗಳು ಕೂಡ ಸೇರಿಕೊಂಡು ರೈತರನ್ನ ಮತ್ತೊಂದಿಷ್ಟು ಕಂಗಾಲಾಗುವಂತೆ ಮಾಡಿದೆ. ನಾವು ಒಬ್ಬ ಕೈಗಾರಿಕೋದ್ಯಮಿ ಒಂದು ಬಾಟಲ್ ನೀರನ್ನ 20 ರೂಪಾಯಿಗೆ ಮಾರಾಟವನ್ನ ಮಾಡ್ತಾರೆ. ಒಬ್ಬ ಕೈಗಾರಿಕೋದ್ಯಮಿ 1 ಲೀಟರ್ ನೀರನ್ನ 20 ರೂಪಾಯಿಗೆ ಒಂದು ಬಾಟಲ್ ನಲ್ಲಿ ತುಂಬಿ ಮಾರಾಟವನ್ನು ಮಾಡ್ತಾರೆ. ಇದೇ ಪರಿಸ್ಥಿತಿ 1998 2000 ಇಸ್ವಿನಲ್ಲಿ, ಇದೇ 2000 ಇಸ್ವಿನಲ್ಲಿ 1 ಲೀಟರ್ ನೀರಿನ ಬೆಲೆ 15 ರೂಪಾಯಿ ಇತ್ತು. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ರೈತರು ಮಾರಾಟವನ್ನ ಮಾಡತಕ್ಕಂತ ಹಾಲಿನ ಬೆಲೆ 9 ರೂಪಾಯಿ 50 ಪೈಸೆ ಇತ್ತು. ಹಾಲಿಗಿಂತಲೂ ನೀರು ದುಬಾರಿ. ಯಾಕೆ ಅಂತಂದ್ರೆ ಕೈಗಾರಿಕೋದ್ಯಮಿ ತಾನು ಉತ್ಪಾದನೆ ಮಾಡತಕ್ಕಂತ ಪ್ರಾಡಕ್ಟ್ಗೆ, ವಸ್ತುವಿಗೆ ಅವನೇ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅನ್ನ ನಿರ್ಧಾರ ಮಾಡ್ತಾನೆ, ಬೆಲೆ ನಿರ್ಧಾರಣವನ್ನ ಮಾಡ್ತಾನೆ. ಆದ್ರೆ ಒಬ್ಬ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ರೈತ ಬೆಲೆಯನ್ನ ನಿರ್ಧಾರ ಮಾಡ್ತಾ ಇಲ್ಲ, ಮಧ್ಯವರ್ತಿಗಳು ಅಥವಾ ಖರೀದಿದಾರರು ಅದರ ಬೆಲೆಯನ್ನು ನಿಗದಿ ಮಾಡ್ತಾ ಇದ್ದಾರೆ. ಒಂದು ಇಡೀ ದಿನ ಮೈಯನ್ನೆಲ್ಲ ಸಗಣಿ ಗದ್ದಲ ಮಾಡಿಕೊಂಡು ಊರನ್ನ ಕೊಯ್ದು ಅದಕ್ಕೆ ಸ್ನಾನವನ್ನ ಮಾಡಿಸಿ ಮೈ ಮುಟ್ಟಿಯುವಂತೆ ಕೆಲಸವನ್ನ ಮಾಡಿ ಹಾಕಕ್ಕೆ ತಗೊಂಡೋಗಿ ಹಾಲಿನ ಡೈರಿಗೆ ಹಾಕಕ್ಕೆ ಹೋದ್ರೆ 9 ರೂಪಾಯಿ 50 ಪೈಸೆ ಸಿಗ್ತಾ ಇತ್ತು. ಅವತ್ತು 1 ಲೀಟರ್ ನೀರಿನ ಬೆಲೆ 15 ರೂಪಾಯಿ, ಹಾಲಿಗಿಂತಲೂ 5 ರೂಪಾಯಿ 50 ಪೈಸೆ ನೀರು ನೀರು ದುಬಾರಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಜೀವನವನ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಚೌಧರಿ ಚರಣ್ ಸಿಂಗ್, ಮಹಾರಾಷ್ಟ್ರದ ಶೇತಕಾರಿ ಚಳವಳಿಯ ರೂವಾರಿ ಶರದ್ ಜೋಶಿ, ಉತ್ತರ ಪ್ರದೇಶದ ಭಾರತೀಯ ಕಿಸಾನ್ ಒಕ್ಕೂಟದ ನಾಯಕರಾದಂತಹ ಮಹೇಂದ್ರ ಸಿಂಗ್ ಟಿಕಾಯತ್, ತಮಿಳುನಾಡಿನ ನಾರಾಯಣಸ್ವಾಮಿ ನಾಯ್ಡು, ಕರ್ನಾಟಕದ ರಾಜ್ಯ ರೈತ ಸಂಘದ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ, ಎನ್.ಡಿ. ಸುಂದರೇಶ, ಎಂ.ಎ. ಸೋಮಲಿಂಗಯ್ಯ, ಶೇಷಾರೆಡ್ಡಿ ಇವರೆಲ್ಲರೂ ಕೂಡ ರೈತ ಪರ ಹೋರಾಟವನ್ನು ನಡೆಸಿ
ರೈತರ ಒಂದು ಸಂಘಟನೆಯನ್ನ ಮಾಡಿಕೊಂಡು ಒಂದು ಚಳುವಳಿಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಚಳುವಳಿಯೇ ರೈತ ಚಳುವಳಿ ಆಗಿದೆ. ಈ ರೈತ ಚಳುವಳಿಗೆ ಇರ್ತಕ್ಕಂಥ ಕಾರಣಗಳು ಏನೇನು ಕಾರಣಗಳಿಗಾಗಿ ರೈತರು ಚಳುವಳಿಯನ್ನು ನಡೆಸಿದರು? ಮೊದಲನೇ ಕಾರಣ ವಂಚಿತ ಭಾವನೆ. ಈ ಕೈಗಾರಿಕೆಯಂತಹ ಸಂಘಟಿತ ವಲಯಕ್ಕೆ ಹೋಲಿಸಿದರೆ ರೈತರಿಗೆ ದೊರೆತಿರ್ತಕ್ಕಂಥ ಸೌಲಭ್ಯಗಳು ಬಹಳ ತೀರಾ ಕಡಿಮೆ. ನಾವು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀವಿ, ಯಾವುದಾದ್ರೂ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಸರ್ಕಾರ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನ ತಯಾರು ಮಾಡಿದೆ, ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಅದು ನಿರ್ಮಾಣ ಮಾಡಿದೆ. KIDC, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಒಂದು ಕಾರ್ಪೊರೇಷನ್ ಇದೆ. ಅದು ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ, ಅವರಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಆ KIDC ವತಿಯಿಂದ ಅವರಿಗೆ ಸೈಟ್ಗಳನ್ನ ಕೊಡಲಾಗ್ತದೆ, ಜಾಗವನ್ನ ಕೊಡ್ತಾರೆ, ನೀರನ್ನ ಕೊಡ್ತಾರೆ ಉಚಿತವಾಗಿ, ಮತ್ತೆ ಅವರಿಗೆ ವಿದ್ಯುತ್ ಅನ್ನ ಸರಬರಾಜು ಮಾಡ್ತಾರೆ, ನಿರಂತರ ವಿದ್ಯುತ್ ಇರುವಂತೆ ನೋಡ್ಕೊಳ್ತಾರೆ ಫ್ಯಾಕ್ಟರಿಗಳಿಗೆ. ಆದ್ರೆ ರೈತರಿಗೆ ನೀರು ಇಲ್ಲ, ವಿದ್ಯುತ್ ಇಲ್ಲ, ನಿಗದಿಯಾದಂತ ಬೆಳೆನೂ ಇಲ್ಲ, ಯಾವುದೂ ಇಲ್ಲ. ರೈತರ ಪಂಪ್ಸೆಟ್ಗಳಿಗೆ ರಾತ್ರಿ 2 ಗಂಟೆ, ಬೆಳಗ್ಗೆ ಹಗಲಲ್ಲಿ 2 ಗಂಟೆ, ಅಥವಾ ರಾತ್ರಿ 3 ಗಂಟೆ, ಹಗಲು 3 ಗಂಟೆ, ರಾತ್ರಿ ಅದು ಎಷ್ಟೊತ್ತಿಗೋ ಬರ್ತದೆ, ಎಷ್ಟೊತ್ತಿಗೋ ಹೋಗ್ತದೆ ಅಂತ ಪರಿಸ್ಥಿತಿ. ಆದ್ರೆ ಕೈಗಾರಿಕೆ ಉದ್ಯಮಿಗಳಿಗೆ 24 ಅವರ್ಸ್ ಪವರ್ ಸಪ್ಲೈ ಇರ್ತದೆ. ಹೀಗೆ ಈ ರೈತಾಪಿ ವರ್ಗದವರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಅತಿ ಕಡಿಮೆ. ಬೀಜ, ಸುಧಾರಿತವಾದಂತಹ ಬೀಜ, ಗ್ಯಾರಂಟೀಡ್ ಸೀಡ್ಸ್ ಅಂತ ಕರಿತೀವಿ, ಪ್ರಮಾಣೀಕೃತವಾದಂತಹ ಬೀಜ, ಗೊಬ್ಬರಗಳ ಹಾವಳಿ, ಅವುಗಳ ಅಭಾವ ಇದ್ರೂ ಕೂಡ ಎಷ್ಟೋ ಸಾರಿ ಕೆಲವು ಕಂಪನಿ ಮಾರಾಟವನ್ನ ಮಾಡತಕ್ಕಂತ ಬೀಜದನ್ನ ತೆಗೆದುಕೊಂಡು ಹೋಗಿ ಬಿತ್ತನೆಯನ್ನ ಮಾಡಿದ್ರೆ 3 ತಿಂಗಳು, 2.5 ತಿಂಗಳು, 3 ತಿಂಗಳು ನಾವು ಜೋಳವನ್ನ ಬೆಳೆಸ್ತೀವಿ. ಬೆಳೆಸಿದ ಮೇಲೆ ಅದು ಬರೀ ಜೀರ್ಣಗಳಿಗೆ ನಿಂತ್ಕೊಳ್ಳದೆ ಚಲನೆ ಬಿಡಲ್ಲ ಅಂತ ಪರಿಸ್ಥಿತಿಯ ಬೀಜ ಗೊಬ್ಬರಗಳನ್ನು ಸರಬರಾಜು ಮಾಡಿರ್ತಕ್ಕಂಥ ಕಂಪನಿಗಳು ಕೂಡ ಇದ್ದಾವೆ. ಹತ್ತಿ ಗಿಡ ಬೆಳೆಯುತ್ತದೆ, ಕಾಯಿ ಬಿಡಲ್ಲ, ಹೂವಾಗಿ ಮುಂದುವರೆದು ಹೋಗ್ತದೆ. ಈ ತರ ವೈಜ್ಞಾನಿಕವಾಗಿ ಪ್ರಾಮಾಣೀಕೃತಗೊಂಡಂತ ಬೀಜ ಮತ್ತು ಗೊಬ್ಬರಗಳ ಒಂದು ಹಾವಳಿ ಇದೆ. ಕೀಟನಾಶಕಗಳ ಲಭ್ಯತೆಯ ಕೊರತೆ ಇದೆ. ಸರಿಯಾದ ರೀತಿಯಲ್ಲಿ ಕೀಟನಾಶಕಗಳು ಸಿಗೋದಿಲ್ಲ. ಯಾವುದೋ ಒಂದು ರೋಗ ಬರ್ತದೆ, ಅನಾಮಿಕ ರೋಗ ಬರ್ತದೆ ನಮ್ಮ ಬೆಳೆಗಳಿಗೆ. ಆ ಬೆಳೆಗೆ ಏನ್ ಮಾಡ್ಬೇಕು, ಆ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ದಿಗ್ಭ್ರಾಂತರಾಗಿ ಕೂತ್ಕೊಳ್ತೇವೆ. ಅವಾಗ ಸಲಹೆಯನ್ನು ನೀಡಲು ಸರಿಯಾದ ಸಲಹಾಗಾರರು ಇಲ್ಲ, ಅದಕ್ಕೆ ನಿಗದಿಯಾಗಿರ್ತಕ್ಕಂಥ ಔಷಧಿಗಳಿಲ್ಲ, ಅದಕ್ಕೆ ಪರಿಹಾರಗಳನ್ನು ದೊರಕಿಸಿಕೊಡ್ತಕ್ಕಂಥದ್ದು ಇಲ್ಲ. ಇಂತಹ ಪರಿಸ್ಥಿತಿ ನಲ್ಲಿ ರೈತ ಇದ್ದೀವಿ. ಇನ್ನ ಈ ರಿಯಾಯಿತಿ ದರ ಇಲ್ಲದೆ, ಪಡೆದ ಹಣಕ್ಕೆ ಸಾಲ ಮನ್ನಾ ಇಲ್ಲದೆ, ಸಾಲನೂ ಕೂಡ ಮನ್ನಾ ಇಲ್ಲ, ಬಡ್ಡಿ ಮನ್ನಾ ಇಲ್ಲ. ಕೈಗಾರಿಕೆ ಉದ್ಯಮಿಗಳಿಗೆ ಬಡ್ಡಿ ಮನ್ನಾ ಆಗ್ತದೆ, ಸಾಲ ಮನ್ನಾ ಆಗ್ತದೆ, 60% ಸಾಲ ಮನ್ನಾ ಆಗ್ತದೆ. ಕರೆಂಟ್ ನಲ್ಲಿ ಒಂದಿಷ್ಟು ಪ್ರಮಾಣದ ರಿಯಾಯಿತಿಯನ್ನ ಕೊಡ್ತಾರೆ, ಆದ್ರೆ ರೈತರಿಗೆ ಯಾವ ರಿಯಾಯಿತಿಯೂ ಕೂಡ ಇಲ್ಲ. ಇಂಥ ಒಂದು ಹೋರಾಟದ ಹೊತ್ತಿನಲ್ಲಿ ರೈತರು ಏನ್ ಮಾಡ್ತಾ ಇದ್ದಾರೆ, ಬೆಳೆಯನ್ನ ಬೆಳೀತಾ ಇದ್ದಾರಲ್ಲ, ಕೊನೆಗೆ ಬೆಳೆ ಬಂದ ಮೇಲೆ ಬೆಳೆಗೆ ಸರಿಯಾದ ನಿಗದಿತವಾದಂತಹ ವೈಜ್ಞಾನಿಕವಾದಂತಹ ಬೆಲೆ ಇಲ್ಲ. ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಇಲ್ಲ. 2000 ರೂಪಾಯಿ ಕ್ವಿಂಟಾಲ್ ಗೊಬ್ಬರ, 1000 ರೂಪಾಯಿ ಕ್ವಿಂಟಾಲ್ ಮೆಕ್ಕೆಜೋಳ. 2000 ರೂಪಾಯಿ ಕ್ವಿಂಟಾಲ್ ಗೊಬ್ಬರ, 1000 ರೂಪಾಯಿ ಕ್ವಿಂಟಾಲ್ ಮೆಕ್ಕೆಜೋಳ. ಹೌದು, ಹೆಂಗೆ ಅವನು ಅದನ್ನ ಸರಿದೂಗಿಸಬೇಕು ಅನ್ನೋದು ಆತನಿಗೆ ಚಿಂತೆಯಾಗಿದೆ. ಅದಕ್ಕಾಗಿ ಕೈ ಹೊತ್ತು ಕುಳಿತುಕೊಳ್ತಾ ಇದ್ದಾನೆ. ಅದಕ್ಕೆ ಇಂಥ ವೇದನೆಗಳನ್ನು ಅನುಭವಿಸಿದಂತ ರೈತಾಪಿ ವರ್ಗ ಏನ್ ಮಾಡ್ತದೆ ಅಂತಂದ್ರೆ ಸಂಘಟನೆಯನ್ನ ಮಾಡ್ಕೊಳ್ತದೆ. ನಾವು ವಂಚಿತರಾಗಿದ್ದೇವೆ, ಬೇರೆಯವರಿಗೆ ಹೋಲಿಸಿಕೊಂಡರೆ ಸರ್ಕಾರಗಳು ನಮಗೆ ಯಾವುದೇ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ನಮಗೆ ಸೌಲಭ್ಯಗಳಿಂದ ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಸಂಘಟಿತರಾಗಿ ಹೋರಾಟಕ್ಕೆ ಬೀಳ್ತಾರೆ. ರೈತ ಚಳುವಳಿ ಪ್ರಾರಂಭ. ಇನ್ನ ರೈತ ಸಮಸ್ಯೆಗಳ ಕಡೆಗಣನೆ. ಈ ರೈತ ಸಮಸ್ಯೆಗಳ ಕಡೆಗಣನೆ ಅಂತಂದ್ರೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬ್ರಿಟಿಷ್ ಆಡಳಿತ ಇದ್ದಾಗಲೂ ಕೂಡ, ಬ್ರಿಟನ್ ದೇಶದ ಆಡಳಿತ ಇದ್ದಾಗಲೂ ಕೂಡ ಈ ರೈತರ ಸಮಸ್ಯೆಗಳನ್ನ ಕಡೆಗಣಿಸ್ತಕ್ಕಂಥದ್ದು ಯಾವಾಗಲೂ ಕೂಡ ಇತ್ತು. ಈ ಬಂಗಾಳದಲ್ಲಿ ಏನ್ ಮಾಡ್ತು ಈ ಬ್ರಿಟಿಷ್ ಸರ್ಕಾರ ಅಂತಂದ್ರೆ
ಬಂಗಾಳದಲ್ಲಿ ನೀಲಿ ಬೆಳೆಗಳನ್ನ ನಿಷೇಧಿಸಲಾಯಿತು. ಕೆಲವೊಂದಿಷ್ಟು ಬೆಳೆಗಳನ್ನ ನೀವು ಬೆಳೆಯಬಾರದು ಅಂತ ಹೇಳಿ ಸರ್ಕಾರ ಒಂದು ಆಜ್ಞೆಯನ್ನು ಹೊರಡಿಸಿತು. ಅವುಗಳನ್ನ ಬ್ಯಾನ್ಡ್ ಕ್ರಾಪ್ಸ್ ಅಂತ ಹೇಳಿ ಕರೀತೀವಿ. ಆ ಬ್ಯಾನ್ಡ್ ಕ್ರಾಪ್ಸ್ ಅನ್ನ ನೀಲಿ ಬೆಳೆಗಳು, ಬ್ಲೂ ಕ್ರಾಪ್ಸ್ ಅಂತ ಹೇಳಿ ಕರೀತಾರೆ. ನೀಲಿ ಬೆಳೆ ಈ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಬಂಗಾಳದಲ್ಲಿ ಕೆಲವೊಂದಿಷ್ಟು ಬೆಳೆಗಳನ್ನ ಏನ್ ಮಾಡ್ತು ಬ್ರಿಟಿಷ್ ಸರ್ಕಾರ, ಅವುಗಳನ್ನ ಕೆಲವು ಬೆಳೆಗಳನ್ನ ನೀಲಿ ಬೆಳೆಗಳು ಅಂದ್ರೆ ಬ್ಯಾನ್ಡ್ ಕ್ರಾಪ್ಸ್ ಅಂತ ಹೇಳಿ ಅವುಗಳನ್ನ ನಿರ್ಬಂಧವನ್ನ ಮಾಡಿ ಇವುಗಳನ್ನ ಯಾರು ಬೆಳಿಬಾರದು. ಈಗಾಗಲೇ ಬೀಜ ಗೊಬ್ಬರವನ್ನ ಹಾಕಿರ್ತಕ್ಕಂಥವ್ರು ಏನ್ ಮಾಡಿದ್ರು, ಅದನ್ನ ಬೆಳೆಯೋದನ್ನ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮುಂದಿನ ಸಲ ಬಿಟ್ರಾಯ್ತು ಅಂತ ಬೆಳೆದ ಆ ಬೆಳೆದದ್ದಕ್ಕಾಗಿ ಆ ಭೂಮಿಯನ್ನೇ ವಶಪಡಿಸಿಕೊಳ್ಳುವ, ಆ ಬೆಳೆಗಳನ್ನ ವಶಪಡಿಸಿಕೊಳ್ಳುವ, ಅವರಿಗೆ ಹೇರಳವಾದ ದಂಡವನ್ನ ಹಾಕ್ತಕ್ಕಂಥ ಒಂದು ಕಾನೂನುಗಳನ್ನ ಬ್ರಿಟನ್ ಸರ್ಕಾರ ಮಾಡಲಿಕ್ಕೆ ಮುಂದಾಯಿತು. ಇದರಿಂದ ದೇಶದಂತ ರೈತಾಪಿ ವರ್ಗ ಒಂದು ಚಳುವಳಿಯನ್ನು ನಡೆಸಿತು. ಅದನ್ನ ಖೇಡಾ ಚಳುವಳಿ ಅಂತ ಹೇಳ್ತಾರೆ. ಖೇಡಾ ಚಳುವಳಿ ಇದು ಎರಡು ಅರ್ಥದ ಪ್ರಶ್ನೆಯಾಗಿ ಬರ್ತದೆ. ಖೇಡಾ ಚಳುವಳಿ ಎಂದರೇನು? ಬಂಗಾಳದಲ್ಲಿ ಬ್ರಿಟಿಷ್ ಸರ್ಕಾರ ನೀಲಿ ಬೆಳೆಗಳನ್ನ, ನೀಲಿ ಬ್ಲೂ ನೀಲಿ ಬೆಳೆಗಳನ್ನ ಬೆಳೆಯದಂತೆ ನಿರ್ಬಂಧ ಹೇರಿತು. ಇದರಿಂದ ಇದನ್ನ ವಿರೋಧಿಸಿ ರೈತರು ಚಳುವಳಿಗೆ ಧುಮುಕಿದರು. ಇದನ್ನು ಖೇಡಾ ಚಳುವಳಿ ಅಂತ ಹೇಳಿ ಕರೀತಾರೆ. ಖೇಡಾ ಚಳುವಳಿ. ಹಂಗಂದ್ರೆ ನೀಲಿ ಬೆಳೆಗಳು ಅಂದ್ರೆ ಏನು? ಬ್ಲೂ ಕ್ರಾಪ್ಸ್ ಅಂದ್ರೆ ಏನೆಂದರೆ ನೀಲಿ ಬೆಳೆಗಳೆಂದರೇನು? ನೀಲಿ ಬೆಳೆಗಳು ಎಂದರೇನು? ಸರ್ಕಾರದಿಂದ ನಿರ್ಬಂಧಿಸಿದಂತಹ ಬೆಳೆಗಳನ್ನ ನೀಲಿ ಬೆಳೆಗಳು ಎನ್ನುತ್ತಾರೆ. ಹೀಗೆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳದೆ, ಆ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡದಿದ್ರೆ ಆ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡತಕ್ಕಂಥ ಸರ್ಕಾರದ ನಿಲುವುಗಳಿಂದ ಏನಾಯಿತು, ಖೇಡಾ ಚಳುವಳಿ ನಡೆಯಲಿಕ್ಕೆ ಕಾರಣ ಆಯಿತು. ಇದು ಸಹ ಒಂದು ಕಾರಣ ರೈತರು ಚಳುವಳಿಯಲ್ಲಿ ಧುಮುಕಲಿಕ್ಕೆ. ಇನ್ನ ಸಾಲದ ಹೊರೆ, ಕಾನೂನು ದುಬಾರಿ ಪ್ರಮಾಣದ ಬಹಳಷ್ಟು ದುಬಾರಿಯಾಗಿರ್ತಕ್ಕಂಥ ಬೀಜ ಗೊಬ್ಬರಗಳನ್ನು ಖರೀದಿ
ಮಾಡಬೇಕು, ಕೀಟನಾಶಕಗಳನ್ನ ಕ್ರಿಮಿನಾಶಕಗಳನ್ನ ಖರೀದಿ ಮಾಡಬೇಕು. ಜೊತೆಗೆ ಮುಂಗಾರನ್ನ ನಾವು ಹಂಚಿಕೊಂಡಿದ್ದೇವೆ. ಆ ಮುಂಗಾರಿನ ಆ ಸಮಯದಲ್ಲಿಯೇ ನಾವು ಬಿತ್ತನೆಯನ್ನು ಮಾಡಬೇಕಾಗಿದ್ದರಿಂದ ತುರ್ತಾಗಿ ನಮಗೆ ಹಣ ಬೇಕಾಗಿರುತ್ತದೆ. ತುರ್ತಾಗಿ ಹಣ ಬೇಕಾಗಿದ್ದಕ್ಕೋಸ್ಕರ ಬ್ಯಾಂಕ್ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳು ಅಥವಾ ಪ್ರೈವೇಟ್ ನವರಿಂದ ಖಾಸಗಿಯವರಿಂದ ಏನ್ ಮಾಡ್ತಾರೆ, ಸಾಲವನ್ನು ತೆಗೆದುಕೊಳ್ತಾರೆ. ಆ ಸಾಲವನ್ನು ತೆಗೆದುಕೊಂಡು ಅದನ್ನ ಬಡ್ಡಿಯನ್ನ ಕೂಡ ಅವರು ಯಥಾತತ್ವ ಬಡ್ಡಿಯನ್ನ ಅದರ ಮೇಲೆ ವಿಧಿಸ್ತಾರೆ. ಆದ್ರೂ ಕೂಡ ಅನಿವಾರ್ಯತೆ ಇರೋದ್ರಿಂದ ಆ ಬಡ್ಡಿಯಂತೆ ಸಾಲವನ್ನು ಪಡೆಯಲು ರೈತರು ಆ ಹೊಲಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ವಿನಿಯೋಗಿಸ್ತಾರೆ. ಆ ವಿನಿಯೋಗಿಸಿದಂತ ಸಂದರ್ಭದಲ್ಲಿ ಈ ಮುಂಗಾರು ಮಳೆ ಸರಿಯಾಗಿ ಬರದೆಯೋ ಅಥವಾ ರೋಗಗಳಿಗೆ ತುತ್ತಾಗಿಯೋ ಅಥವಾ ಇನ್ನಾವುದೋ ಕಾರಣಕ್ಕೋ ಏನಾಗಿರುತ್ತದೆ, ಬೆಳೆ ಕೈ ಕೊಡುತ್ತದೆ. ಬೆಳೆ ಕೈ ಕೊಟ್ಟಾಗ ಆ ಸಾಲವನ್ನು ತೀರಿಸಲಾಗದೆ ತಲೆ ಮೇಲೆ ಕೈ ಕೊಟ್ಟುಕೊಳ್ತಾನೆ. ಕೆಲವು ಸಾರಿ ಹೊಲವನ್ನೇ ಮಾರಾಟ ಮಾಡಬೇಕಾಗ್ತದೆ, ತನ್ನ ಜಮೀನುಗಳನ್ನೇ ಅವನು ಮಾರಾಟ ಮಾಡಬೇಕಾಗ್ತದೆ ಸಾಲವನ್ನು ತೀರಿಸಲಿಕ್ಕೆ. ಅಷ್ಟೇ ಅಲ್ಲದೆ ಈ ಮಹಾರಾಷ್ಟ್ರದ ವಿದರ್ಭ ಮತ್ತು ಆಂಧ್ರ ಪ್ರದೇಶದ ತೆಲಂಗಾಣದಂತಹ ಪ್ರದೇಶಗಳಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳ ಒಂದು ಚಟುವಟಿಕೆಗಳು ಕೂಡ ನಡೀತವೆ. ರೈತನಾಗಿರ್ತಕ್ಕಂಥವನು ತಾನು ಮಾಡಿರ್ತಕ್ಕಂಥ ಸಾಲವನ್ನ ತೀರಿಸಲಾಗದೆ, ಯಾಕೆಂದ್ರೆ ಆ ನಿಶ್ಚಿತ ಪ್ರಮಾಣದ ಇಳುವರಿ ಬರೋದಿಲ್ಲ, ಇಳುವರಿ ಬಂದರೂ ಕೂಡ ರೇಟ್ ಸಿಗೋದಿಲ್ಲ. ಅವಾಗ ಅವನು ಮಾಡಿರ್ತಕ್ಕಂಥ ಖರ್ಚಲ್ಲೂ ಕೂಡ ಆತನು ಪಟ್ಟ ಶ್ರಮ ಎಲ್ಲವೂ ವ್ಯರ್ಥ ಆಗ್ತಾ ಇದೆ ಅಂದಾಗ ಅವನು ಬೇಸತ್ತು ಬಿಡ್ತಾನೆ. ಸಾಲವನ್ನು ಹೆಂಗ್ ತೀರಿಸೋದು ಅಂತ ಹೇಳಿ ಹೆದರಿ ಬಿಡ್ತಾನೆ, ಧೈರ್ಯ ಗುಂದಿ ಬಿಡ್ತಾನೆ. ಆತನ ಆತ್ಮಸ್ಥೈರ್ಯ ಕುಗ್ಗಿ ಹೋಗ್ತದೆ. ಅವನು ಏನ್ ಮಾಡಿಬಿಡ್ತಾನೆ, ರೈತ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಬಿಡ್ತಾನೆ. ಇಂತಹ ರೈತರ ಆತ್ಮಹತ್ಯೆಯ ಪ್ರಕರಣಗಳು ಕೂಡ ನಡೆದು ಸಾಲದ ಹೊರೆಯಿಂದ. ಇಂತ ನಾವ್ಯಾಕೆ ಹೀಗೆ ದಿನರಾತ್ರಿ ಕೆಲಸವನ್ನ ಮಾಡಿ ನಾವು ನಿರ್ಗತಿಕರಾಗಿ ನಾವು ಯಾಕೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೇಕು? ಯಾಕೆ ಅಂತಂದ್ರೆ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಕಡೆಗಣಿಸಿದೆ, ನಮ್ಮ ಮೇಲೆ ಹೆಚ್ಚಿನ ಬಡ್ಡಿಯನ್ನ ವಿಧಿಸಿದೆ, ನಮ್ಮ ಮೇಲೆ ಈ ಸಾಲದ ಹೊರೆಯನ್ನು ಹೊರಿಸಿದೆ. ಈ ಕಾರಣಕ್ಕಾಗಿಯೇ ನಾವು ಇಷ್ಟು ಹಾಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ನಾವು ಹೊರಗೆ ಬರಬೇಕು ಅನ್ನೋದಾದ್ರೆ ನಾವು ಚಳುವಳಿಯನ್ನು ಮಾಡಬೇಕು, ನಾವು ಚಳುವಳಿಗೆ ನುಗ್ಗಬೇಕು, ಸಂಘಟಿತರಾಗಿದ್ದಂತ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ರೈತರಿಗೆ ಅನಿಸ್ತು. ಅದಕ್ಕೆ ರೈತ ಚಳುವಳಿ ಹೇಳಿ. ಇನ್ನ ಸಂಜೆ ನಮ್ಮ ಭಾರತದ ಈ ರೈತಾಪಿ ವರ್ಗ ವ್ಯವಸಾಯ, ಭಾರತದ ವ್ಯವಸಾಯ ಮಳೆಯೊಡನೆ ಆಡುವ ಜೂಜಾಟವಿದ್ದಂತೆ. ಮಳೆ ಜೊತೆಗೆ ಇಂತಹ ಜೂಜನ್ನ ಆಡ್ತಾನೆ. ಬೀಜ ಒಬ್ಬಕ್ಕೆ ದುಡ್ಡಿಡ್ತಾನಲ್ಲ, ಅದು ಜೂಜಿಗೆ ಕಟ್ಟುವ ಹಣ. ಯಾರ ವಿರುದ್ಧ? ಮಳೆಯ ವಿರುದ್ಧ, ಮುಂಗಾರು ಮಳೆಯ ವಿರುದ್ಧ, ಮಾನ್ಸೂನಿನ ವಿರುದ್ಧ. ಅವನು ಏನೋ ಸ್ವಲ್ಪ ಮಳೆ ಬಂತು, ಭೂಮಿ ಹದನಾಯಿತು, ಹಸನಾಯಿತು ಅಂದ ಕೂಡಲೇ ಅವನು ಅದರಲ್ಲಿ ಆ ಮುಂಗಾರು ಮಳೆಯನ್ನೇ ನಡ್ಸ್ಕೊಂಡು ಸಾಲ ಸೋಲವನ್ನ ಮಾಡಿ ಅಲ್ಲಿ ಬಿತ್ತನೆಯ ಕೆಲಸವನ್ನ ಮಾಡ್ತಾನೆ. ಬೆಳೆ ಇನ್ನೇನು ಹುಟ್ಟಿ ಬೆಳೆಯಲಿಕ್ಕೆ ಶುರುವಾಗ್ತದೆ. ಬೆಳೆದು ಇನ್ನೇನು ಕಾಳುಗಟ್ಟತಕ್ಕಂಥ ಸಂದರ್ಭದಲ್ಲಿ, ಇನ್ನೇನು ಹೂವಾಗುವ ಸಮಯದಲ್ಲಿ ಹೆಚ್ಚಿನ ಮಳೆಯಾಗಿಬಿಡುತ್ತದೆ, ಅತಿವೃಷ್ಟಿಯಾಗಿಬಿಡುತ್ತದೆ. ಕೆಲವು ಸಮಯದಲ್ಲಿ ಹೂವಾಡುವ ಸಮಯದಲ್ಲಿ ಅನಾವೃಷ್ಟಿಯಾಗಿಬಿಡುತ್ತದೆ, ಮಳೆನೇ ಕೈಕೊಟ್ಬಿಡುತ್ತದೆ. ಇಲ್ಲವೇ ಎಲ್ಲೋ ಬಿದ್ದಂತ ಮಳೆಯ ನೀರು ನೆರೆಯಾಗಿ ಬಂದು ಪ್ರವಾಹದ ರೂಪದಲ್ಲಿ ಬಂದು ನಮಗೆ ಇಲ್ಲಿ ತೊಂದರೆಯನ್ನು ಕೊಡುತ್ತದೆ. ಹೀಗೆ ಮಳೆಯ ಜೊತೆಗೆ ಜೂಜಾಟವನ್ನ ಆಡಿ ನಾವು ಜೀವನವನ್ನ ರೈತಾಪಿ ವರ್ಗ ಕಳೀಬೇಕಾಗಿದೆ. ಆ ಕಾರಣಕ್ಕಾಗಿ ನಾನು ಮಾತ್ರ ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ನನ್ನ ಬದುಕು ಮಾತ್ರ ಯಾಕೆ ಹೀಗೆ ಅನ್ನುವ ಪ್ರಶ್ನೆಗಳು ರೈತರಲ್ಲಿ ಹುಟ್ಟಬೇಕು. ಅದರಿಂದ ಕೂಡ ನಾವು ಹೊರಗೆ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ನಮ್ಮ ನೆರವಿಗೆ ಸರ್ಕಾರವು ಬರಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಚಳುವಳಿಗೆ ತುಂಬಿದ್ರು ರೈತ ಚಳುವಳಿ ನಡೆಯಿತು. ಇನ್ನ ಅವೈಜ್ಞಾನಿಕವಾದಂತಹ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಮ್ಮ ಭಾರತದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಯಾವುದೇ ರೀತಿಯ ವೈಜ್ಞಾನಿಕವಾದಂತಹ ನಾರ್ಮ್ಸ್ ಗಳನ್ನ ಇಟ್ಕೊಳ್ಳಲ್ಲ, ಉದ್ದೇಶಗಳನ್ನ ಇಟ್ಕೊಳ್ಳಲ್ಲ, ದೃಷ್ಟಿಕೋನಗಳನ್ನ ಇಟ್ಕೊಳ್ಳಲ್ಲ. ಅದಕ್ಕೆ ಆ ಮಾರುಕಟ್ಟೆಯ ದರಕ್ಕಿಂತಲೂ ಅತಿ ಕಡಿಮೆಯ ಬೆಲೆಯಲ್ಲಿ ಸರ್ಕಾರ ಆ ಜಮೀನುಗಳನ್ನು ವಶಪಡಿಸಿಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗಿಸ್ತಾರೆ. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನು ಮಾಡಬೇಕಾಗಿರ್ತದೆ, ಯಾವುದೋ ಒಂದು ಶಾಲೆಯನ್ನು, ಕಾಲೇಜನ್ನು, ಆಸ್ಪತ್ರೆಯನ್ನು
ಅಥವಾ ಯಾವುದೋ ಒಂದು ಕೆಇಬಿಯ ಗ್ರಿಡ್ ಪವರ್ ಗ್ರಿಡ್ ಅನ್ನು ಏನೋ ಮಾಡಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಜಮೀನು ಬೇಕಾಗುತ್ತೆ, ನೆಲ ಬೇಕು, ಜಾಗ ಬೇಕು. ಆ ಜಾಗಕ್ಕಾಗಿ ಏನ್ ಮಾಡ್ತದೆ, ಒಂದಿಷ್ಟು ಜಮೀನುಗಳನ್ನ ಗುರುತಿಸಿ ಆ ಜಮೀನುಗಳನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತದೆ. ಸ್ವಾಧೀನಕ್ಕೆ ತೆಗೆದುಕೊಂಡು ಅಲ್ಲಿ ಆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತದೆ. ಆದರೆ ಆ ಜಮೀನಿನ ಮಾಲೀಕನಿಗೆ, ಆ ಹೊಲದ ಮಾಲೀಕನಿಗೆ ಸರಿಯಾದ ರೀತಿಯ ವೈಜ್ಞಾನಿಕವಾದಂತಹ ಬೆಲೆಯನ್ನ ನಿಗದಿ ಮಾಡೋದಿಲ್ಲ ಮತ್ತು ಕಾನೂನಿನ ರೀತಿಯ ಜಮೀನನ್ನ ವಶಪಡಿಸಿಕೊಳ್ಳೋದಿಲ್ಲ. ಇದರಿಂದ ಏನಾಗ್ತದೆ, ರೈತ ಮತ್ತೆ ಬೀದಿಗೆ ಬೀಳ್ತಾರೆ. ನಮ್ಮ ಬೆಂಗಳೂರಿನಲ್ಲಿ ನೈಸ್ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಅಕ್ವೈರ್ ಮಾಡ್ಕೊಂಡಂತ ಜಮೀನುಗಳನ್ನ ಲೇಔಟ್ ಗಳನ್ನಾಗಿ ಮಾಡಿ ಮಾಡಿಕೊಂಡು ಏಜೆಂಟ್ಗಳು ಮತ್ತು ಸರ್ಕಾರಿ ಏಜೆಂಟ್ಗಳು ಮತ್ತು ಖಾಸಗಿ ರಿಯಲ್ ಎಸ್ಟೇಟ್ ದಂಧೆಕೋರರು ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗಳನ್ನು ಮಾಡ್ಕೊಳ್ತಾರೆ. ಆದ್ರೆ ಜಮೀನು ಕಳ್ಕೊಂಡು ರೈತ ಹಾಗೆಯೇ ಬಾಯಿ ಬಿಟ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥ ಸಂದರ್ಭಗಳನ್ನು ನಾವು ಇಲ್ಲೇ ಬೆಂಗಳೂರಿನಲ್ಲಿ ನೋಡ್ತೀವಿ. ಅದಾದ್ಮೇಲೆ ನರ್ಮದಾ ಅಣೆಕಟ್ಟಿನ ಒಂದು ಸಮಸ್ಯೆ. ನರ್ಮದಾ ಅಣೆಕಟ್ಟನ್ನು ಕಟ್ಟಬೇಕಾದಂತ ಸಂದರ್ಭದಲ್ಲಿ ಜಮೀನುಗಳನ್ನ ವಶಕ್ಕೆ ತೆಗೆದುಕೊಳ್ತು ಸರ್ಕಾರ. ಆದ್ರೆ ಅವರಿಗೆ ಪರ್ಯಾಯವಾಗಿ ಆ ರೈತರಿಗೆ ಬೇರೆ ಕಡೆ ಜಮೀನನ್ನ ಕೊಡ್ಲಿಲ್ಲ, ಪರಿಹಾರ ಧನವನ್ನ ಕೊಡ್ಲಿಲ್ಲ. ಇದರಿಂದ ಎಷ್ಟೋ ಸಾವಿರಾರು ಕುಟುಂಬಗಳು ಏನಾದ್ರು ನಿರ್ಗತಿಕರಾದ, ತಮ್ಮದೇ ಆದಂತಹ ಜಮೀನಿನಲ್ಲಿ ತಾವೇ ಕಾರ್ಮಿಕರಾಗಿ ಕೆಲಸವನ್ನು ಮಾಡತಕ್ಕಂತ ಪರಿಸ್ಥಿತಿಗಳು ಕೂಡ ರೈತರಿಗೆ ಬಂದಿರುವ. ಇದರಿಂದಲೂ ಕೂಡ ಬೇಸತ್ತಂತ ರೈತಾಪಿ ವರ್ಗದವರು ಏನ್ ಮಾಡ್ತಾರೆ, ಚಳುವಳಿಗೆ ತುಂಬಿದ್ದಾರೆ, ರೈತ ಚಳುವಳಿ ನಡೆಯುತ್ತದೆ. ಇನ್ನ ಕೊನೆಗೆ ಒಂದೊಂದಿದೆ, ಬೆಂಬಲ ಬೆಲೆ. ಈ ರೈತರು ಬೆಳೆತಕ್ಕಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೇ ಇರುವುದು. ಒಬ್ಬ ಒಂದು ಶೇವಿಂಗ್ ಬ್ಲೇಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ. ಯಾವುದೋ ಒಂದು ಕಂಪನಿ ಒಂದು ಶೇವಿಂಗ್ ಬ್ಲೇಡ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಅಥವಾ ಬೆಂಕಿ ಪಟ್ಟ ಮ್ಯಾನುಫ್ಯಾಕ್ಚರ್ ಮಾಡ್ತದೆ, ಅಥವಾ ಒಂದು ಬಿಸ್ಕೆಟ್ ಅನ್ನ ಪ್ರಾಡಕ್ಟ್ ಅನ್ನ ಗುಡ್ಡೆನೋ ಪಾರ್ಲೆಜಿನೋ ಯಾವುದೋ ಒಂದು ಬಿಸ್ಕೆಟ್ ನ ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತದೆ. ತಯಾರು ಮಾಡಿ ಪ್ಯಾಕಿನ ಮೇಲೆ ಅವರೇ ದರವನ್ನ ನಿಗದಿ ಮಾಡ್ತಾರೆ. ಯಾರು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಕಂಪನಿ ಅವರೇ ದರವನ್ನ ನಿಗದಿ ಮಾಡ್ತಾರೆ. ಆದರೆ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ, ತಾನು ಬೆಳೆದಿರ್ತಕ್ಕಂಥ ಕೃಷಿ ಉತ್ಪನ್ನಗಳಿಗೆ ತಾನು ದರವನ್ನ ನಿಗದಿ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಈ ಕೈಗಾರಿಕೋದ್ಯಮಿಗಳಿಗೆ ಇದೆ, ರೈತಾಪಿ ಇಲ್ಲ ಅಂತ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇದೆ. ಈ ಅಸಂಖ್ಯಾತ ಸಮಸ್ಯೆಗಳ ನಡುವೆ ಮುಕ್ತ ಮಾರುಕಟ್ಟೆಯ ನೀತಿಯಿಂದಾಗಿ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆಯು ನಿಗದಿಯಾಗದೆ ಮತ್ತು ಸರ್ಕಾರದಿಂದಲೂ ಕೂಡ ಬೆಂಬಲ ಬೆಲೆ ಘೋಷಣೆಯಾಗದೆ ಇದ್ದಾಗ ರೈತರು ಏನಾಗ್ತಾರೆ, ಕಂಗಾಲಾಗ್ತಾ ಇದ್ದಾರೆ. ರೈತಾಪಿ ವರ್ಗ ದಿಕ್ಕು ತೋಚದಂತೆ ಆಗಿದೆ. ಇದರಿಂದಲೂ ಕೂಡ ಇಂಥ ಸಂದರ್ಭದಲ್ಲಿ ರೈತರು ನಾವು ಯಾಕೆ ತಡ್ಕೋಬೇಕು, ಇನ್ನು ಎಷ್ಟು ದಿವಸ ನಾವು ತಡ್ಕೋಬೇಕು, ನಮಗೆ ಯಾಕೆ ಇಂಥ ಮೋಸವನ್ನ ಸರ್ಕಾರ ಮಾಡ್ತದೆ ಅನ್ನುವ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಮತ್ತು ವ್ಯವಸ್ಥೆಯ ವಿರುದ್ಧ ಸಂಘಟಿತವಾದಂತಹ ಹೋರಾಟಕ್ಕೆ ತೊಡಗುತ್ತಾರೆ. ರೈತ ಚಳುವಳಿ ನಡೀತಾರೆ. ಇಷ್ಟು ರೈತ ಚಳುವಳಿ ನಡೆಯಲಿಕ್ಕೆ ಇರ್ತಕ್ಕಂಥ ಕಾರಣಗಳು. 31 ನಿಮಿಷ 32 ನಿಮಿಷ. ರಾಜಕೀಯ ಪರಿಣಾಮಗಳು, ಏನೇನು ಪರಿಣಾಮಗಳಾಗುವುದು ಇದರಿಂದ. ಈ ರೈತರೇನೋ ಏನ್ ಮಾಡಿದ್ರು, ಚಳುವಳಿಯನ್ನ ಮಾಡಿದ್ರು. ರೈತ ಚಳುವಳಿ ನಡೆದ್ರಿಂದ ನಮ್ಮ ಭಾರತದಲ್ಲಿ ಆದಂತಹ ರಾಜಕೀಯ ಪರಿಣಾಮಗಳು ಏನು? ಅನೇಕ ರೈತ ಸಂಘಟನೆಗಳು, ಈ ಮಹಾರಾಷ್ಟ್ರದಲ್ಲಿ ನಡೆದಂತಹ ಶೇತ್ಕಾರಿ ಸಹಕಾರಿ ಬ್ಯಾಂಕ್ಗಳು, ಶೇತ್ಕಾರಿ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಅವರು ಕರೀತಾರೆ. ಈ ಶೇತ್ಕಾರಿ ಸಹಕಾರಿ ಬ್ಯಾಂಕ್ಗಳು ಗುಜರಾತ್ನಲ್ಲಿ ಆದಂತಹ ಬದಲಾವಣೆಗಳು, ಪಂಜಾಬ್ನಲ್ಲಿ ಆದಂತಹ ಬದಲಾವಣೆಗಳು, ಬಂಗಾಳದಲ್ಲಿ ಆದಂತಹ ಬದಲಾವಣೆಗಳು, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಹೇಳಿ ಸಂಘ ಹುಟ್ಟುಕೊಳ್ತು. ಆ ಸಂಘಟನೆಯ ಮುಖಾಂತರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಈ ಚಳುವಳಿಯನ್ನು ನಡೆಸಲಾಯಿತು. ಅದರಿಂದ ಆದಂತಹ ಪರಿಣಾಮಗಳು ಇವೆಲ್ಲವುಗಳಿಂದ ಒಟ್ಟಾರೆಯಾಗಿ ರೈತ ಚಳುವಳಿ ನಡೆಸುತ್ತಿದ್ದ ಏನೇನು ರಾಜಕೀಯ ಪರಿಣಾಮಗಳು ಆಗುವುದು ಅನ್ನೋದನ್ನ ನೋಡೋಣ. ಕೃಷಿ ಸಾಲ ಯೋಜನೆ ರಾಜಕೀಯ ಪರಿಣಾಮಗಳು.
ಅದರಲ್ಲಿ ಒಂದಿದು ಕೃಷಿ ಸಾಲ ಯೋಜನೆ. ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ. ಮೂರನೇದು ಸಾಲ ಮನ್ನಾ. ನಾಲ್ಕನೇದು ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ. ಐದನೇದು ಪಶು ವೈದ್ಯ ಸೇವೆ. ಭೂ ಸುಧಾರಣಾ ಕಾಯ್ದೆ. ಭೂ ಸುಧಾರಣಾ ಕಾಯ್ದೆ ಅದರ ಪ್ರಕಾರ 2013ರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನ ಮತ್ತೆ ಮೊದಲೇ ಇತ್ತು, ಅದಕ್ಕೆ ಮತ್ತೊಂದಿಷ್ಟು ಅಂಶಗಳನ್ನು ಸೇರಿಸಿ ಆ ಭೂ ಸುಧಾರಣಾ ಕಾಯ್ದೆ 2013 ಅಂತೇಳಿ ಮಾಡಿದ್ರು. ಆಮೇಲೆ ಈಗ ಕೃಷಿ ಸಾಲ ಯೋಜನೆ, ರೈತರ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡು ಅವುಗಳಲ್ಲಿ ಕೃಷಿ ಸಾಲ ಯೋಜನೆ ಮೊದಲನೇ. ಈ ಕೃಷಿ ಸಾಲ ಯೋಜನೆಯ ಅಡಿನಲ್ಲಿ ಎನ್ಸಿಐಪಿ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್, ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಎನ್ಸಿಐಪಿ ಇಷ್ಟು ಶಾರ್ಟ್ ಆಗಿ ಇರ್ತಕ್ಕಂಥವೇ ಎನ್ಸಿಐಪಿ ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್. ಇದಾದ್ಮೇಲೆ ಎನ್ಎಐಎಸ್ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್. ಇದಾದ್ಮೇಲೆ ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆ. ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆ. ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆ. ಇನ್ನ PLDB ಅಂದ್ರೆ ಪ್ರೈಮರಿ
ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್. ಇಷ್ಟು ಸ್ಕೀಮ್ಗಳನ್ನ ನಮ್ಮ ಭಾರತದಲ್ಲಿ ರೈತರಿಗೆ ಸಹಾಯವಾಗಲಿ, ರೈತರ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗಲಿ ಅಂತ ಹೇಳಿ ಇಷ್ಟು ಚಟುವಟಿಕೆಗಳನ್ನ ಭಾರತ ಸರ್ಕಾರ ಜಾರಿಗೆ ತಂದಿದೆ. ಹಾಗಾಗಿ NCIP ನ್ಯಾಷನಲ್ ಕ್ರಾಪ್ ಇನ್ಶೂರೆನ್ಸ್ ಪ್ರೋಗ್ರಾಮ್, NAIS ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್, ಅದನ್ನ ಅದಾದ್ಮೇಲೆ ಮತ್ತೆ ವಾತಾವರಣ ಆಧಾರಿತ ಬೆಳೆ ವಿಮೆ ಯೋಜನೆ, ಅದಾದ್ಮೇಲೆ PLDB ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿ ಒಂದು ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡಿ ಭೂಮಿಯನ್ನ ಮತ್ತು ಭೂಮಿಯಿಂದ ಉತ್ಪಾದನೆ ಮಾಡತಕ್ಕಂತ ರೈತ ಬೆಳೆಗಳನ್ನ ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸತಕ್ಕಂತ ಕೆಲಸಗಳಿಗೆ ಮತ್ತು ಈ ನ್ಯಾಚುರಲ್ ಡಿಸಾಸ್ಟರ್ಗಳು ಬಂದಾಗ ಅಂದ್ರೆ ನೈಸರ್ಗಿಕ ವಿಕೋಪಗಳು ಬಂದಂತ ಸಂದರ್ಭದಲ್ಲಿ ಬೆಳೆ ಏನಾದರೂ ಹಾಳಾದ್ರೆ ಅವುಗಳಿಗೆ ವಿಮೆಯನ್ನ ಮಾಡಿಸಿಕೊಂಡು ವಿಮಾ ಮೊತ್ತದಲ್ಲಾದರೂ ಕೂಡ ಒಂದಿಷ್ಟು ಪರಿಹಾರ ಅವರಿಗೆ ಸಿಗುವಂತೆ ಮಾಡತಕ್ಕಂತ ದೃಷ್ಟಿಕೋನಗಳನ್ನ ಇಟ್ಟುಕೊಂಡು ಈ ರೀತಿಯ ಒಂದು ಕೃಷಿ ಸಾಲ ಯೋಜನೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಇದಾದ್ಮೇಲೆ ಭಾರತೀಯ ರಾಷ್ಟ್ರೀಯ ಕೃಷಿ ಸಾಲ ಯೋಜನೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ NDC ಯಾವುದು ಬೇಕಾದ್ರೂ ಪ್ರಶ್ನೆಯನ್ನಾಗಿ ತೆಗೆದುಕೊಳ್ಳಬಹುದು ನಿಮಗೆ ಪರೀಕ್ಷೆಯಲ್ಲಿ. NDC ವಿಸ್ತರಿಸಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಕರೀತೀವಿ. ಇದು ಕೃಷಿ ಅಭಿವೃದ್ಧಿಗಾಗಿ ಸಾಕಷ್ಟು ವ್ಯಾಪಕವಾದಂತಹ ಕ್ರಮಗಳನ್ನು ಜರುಗಿಸಿತು. 2007ರಲ್ಲಿ ರಾಷ್ಟ್ರೀಯ ಕೃಷಿ ಯೋಜನೆಯ ಮುಖಾಂತರ ರಾಷ್ಟ್ರೀಯ ಕೃಷಿ ಯೋಜನೆಯ ಮೂಲಕ ಇವುಗಳನ್ನು ಹಮ್ಮಿಕೊಳ್ಳುತ್ತು. ಇದರ ಮುಖ್ಯ ಉದ್ದೇಶವೆಂದರೆ ಕೃಷಿ ಉತ್ಪಾದನೆಯನ್ನ ಪ್ರತಿ ವರ್ಷ 4% ಪ್ರಮಾಣದಲ್ಲಿ ಏರಿಸಿಕೊಳ್ತಾ ಹೋಗುವುದು. ಪ್ರತಿ ವರ್ಷ ಕೃಷಿ ಉತ್ಪಾದನೆಗಳು ಏನಾಗಬೇಕು ಅಂದ್ರೆ ಪ್ರತಿ ವರ್ಷ 4% ಅದು ಹೆಚ್ಚಾಗ್ತಾ ಹೋಗಬೇಕು. ಆ ತರದ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮಗಳನ್ನ ಭಾರತ ಸರ್ಕಾರ ಹಾಕಿಕೊಳ್ಳುತ್ತೆ. ಇನ್ನ ಏಕರೂಪದ ಕೃಷಿ ನೀತಿಯನ್ನ ಎಲ್ಲಾ ರಾಜ್ಯಗಳಲ್ಲಿ ಅಳವಡಿಸಿ ರೈತರ ಅವಶ್ಯಕತೆಗಳನ್ನ ಪೂರೈಸುವುದು. ಏಕರೂಪದ ಎಲ್ಲಾ ಕೃಷಿ ನೀತಿಯನ್ನು, ಕೃಷಿಗಾಗಿ ಕೆಲವೊಂದಿಷ್ಟು ಕಾನೂನುಗಳನ್ನು ರಚಿಸಿ ಎಲ್ಲರಿಗೂ ಕೂಡ ಏಕಕಾಲದಲ್ಲಿಯೇ ಕೃಷಿನಲ್ಲಿ ತೊಡಗಿರ್ತಕ್ಕಂಥವರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವ ಮತ್ತು ಅವರಿಗೆ ಒಂದು ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪೂರೈಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನ ಮೂರನೇದು ಸಾಲ ಮನ್ನಾ. ಈ ರೈತರಿಗೆ ತಾವು ತೆಗೆದುಕೊಂಡಿರ್ತಕ್ಕಂಥ ಸಾಲದ ಮೇಲಿನ ಬಡ್ಡಿ ಇವೆಲ್ಲವೂ ಹೊರೆಯಾಗಿ ಪರಿಣಮಿಸಿದ್ದು. ನಮಗೆ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ರೈತರು ಯೋಚನೆ ಮಾಡತಕ್ಕಂತ ಪರಿಸ್ಥಿತಿಗೆ ಹೋಗಿ ತಲುಪ್ತಾ ಇದ್ದಾರಲ್ಲ, ಅದಕ್ಕೆ ಈ ನಿರೀಕ್ಷೆಗೆ ತಕ್ಕಂತೆ ಫಸಲು ಬರದೇ ಇದ್ದಾಗ, ನಿರೀಕ್ಷಿತ ಪ್ರಮಾಣದ ಬೆಳೆ ಬರದೇ ಇದ್ದಾಗ, ಮೆಕ್ಕೆಜೋಳ ಹಾಕಿದೀವಿ, ನೀರು ಬರಬೇಕು, ತೆನೆ ಬೆಳಿಬೇಕು ಅಂತ ಸಂದರ್ಭದಲ್ಲಿ ಏನಾಗ್ತದೆ, ಪ್ರವಾಹದಿಂದಲೋ ಮಳೆ ಬರದೇ ಇದ್ದರಿಂದಲೋ ಜಾಸ್ತಿ ಮಳೆ ಬಂದು ಫಸಲು ಹಾಳಾಗಿ ಹೋಗುತ್ತದೆ. ಇಂಥ ಸಂದರ್ಭದಲ್ಲಿ ನಿರೀಕ್ಷಿತ ಪ್ರಮಾಣದ ಬೆಳೆ ಬಾರದೇ ಇದ್ದಂತ ಸಂದರ್ಭದಲ್ಲಿ, ಫಸಲು ಬಾರದೇ ಇದ್ದಂತ ಸಂದರ್ಭದಲ್ಲಿ ರೈತರು ಮಾಡಿರುವ ಸಾಲವನ್ನು ತೀರಿಸಲಿಕ್ಕೆ ಅಸಮರ್ಥರಾಗಿದ್ದಾರೆ.
ಇಂತಹ ಸಂದರ್ಭಗಳಲ್ಲಿ ರೈತರನ್ನ ಮೇಲೆತ್ತಲು ಸಾಲ ಮನ್ನಾ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ತು. ಇದರ ಮೂಲಕ ರೈತರ ಆತ್ಮಹತ್ಯೆಯನ್ನು ತಪ್ಪಿಸುವುದು, ರೈತರ ಆತ್ಮಹತ್ಯೆ ಪ್ರಕ್ರಿಯೆಗಳು ಏನು ನಡೀತಾ ಇರ್ತದ ಆ ರೈತರ ಆತ್ಮಹತ್ಯೆ ಪ್ರಕ್ರಿಯೆಗಳಿಗೆ ಒಂದು ಇತಿಶ್ರೀಯನ್ನ ಆಡಲು ಅಂದ್ರೆ ಅಂತ್ಯವನ್ನ ಆಡಲಿಕ್ಕೋಸ್ಕರ ಇಂಥದ್ದೊಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಇದಾದ್ಮೇಲೆ ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ, ಹೋಬಳಿಯ ಮಟ್ಟದಲ್ಲಿ ಒಂದೊಂದು ರೈತ ಸಂಪರ್ಕ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಈ ಕೃಷಿಗೆ ಸಂಬಂಧಪಟ್ಟಂತ ತಂತ್ರಜ್ಞಾನವನ್ನ ಕಲಿತಿರ್ತಕ್ಕಂಥ ಅಧಿಕಾರಿಗಳು ಎಇಒ ಅಂತ ಹೇಳಿ ಕರೀತಾರೆ, ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಅಂತ ಹೇಳಿ. ಈ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಅವರೇನು ಓದ್ಕೊಂಡಿದ್ದಾರೆ ಅಂದ್ರೆ ಬಿಎಸ್ಸಿ ಅಗ್ರಿಯನ್ನ ಓದಿದ್ದಾರೆ. ಕೃಷಿನಲ್ಲಿಯೇ ಒಂದು ಪದವಿಯನ್ನು ಪಡ್ಕೊಂಡಿರ್ತಾರೆ. ಅಂತ ಒಬ್ಬ ಆಫೀಸರ್ ಅನ್ನ ಇಟ್ಟುವಲ್ಲಿ ಅವ್ರಿಗೆ ಆ ಭಾಗದ ರೈತರಿಗೆ ಏನಾದ್ರು ಸಮಸ್ಯೆಗಳು ಬಂದ್ರೆ, ಯಾವುದೋ ಒಂದು ರೋಗ ಬಂದಿದೆ, ಆ ಒಂದು ಗಿಡದ ಆ ರೋಗಗ್ರಸ್ತವಾಗಿರ್ತಕ್ಕಂಥ ಹೂವನ್ನು, ರೋಗಗ್ರಸ್ತವಾಗಿರ್ತಕ್ಕಂಥ ಕಾಯನ್ನು, ರೋಗಗ್ರಸ್ತವಾಗಿರ್ತಕ್ಕಂಥ ಎಲೆಗಳನ್ನು ಆ ರೈತ ಸಂಪರ್ಕಕ್ಕೆ ಬಂದು ತೋರಿಸೋದು. ಆ ತೋರಿಸಿದಾಗ ಏನ್ ಮಾಡ್ತಾರೆ, ಇಂಥದ್ದೇ ರೋಗ, ಇದಕ್ಕೆ ಇಂಥದ್ದೇ ಔಷಧಿಯನ್ನು ಹೊಡಿಬೇಕು, ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹೊಡಿಬೇಕು ಅಂತ ಕೆಲವು ನಿರ್ದೇಶನಗಳನ್ನು ಕೊಡ್ತಾನೆ. ಅದರ ಅಡಿನಲ್ಲಿ ರೈತರಿಗೆ ತಂತ್ರಜ್ಞಾನಯುಕ್ತ ಕೃಷಿಯನ್ನ ಕೈಗೊಳ್ಳಲಿಕ್ಕೆ ಸಹಾಯವಾಗಲಿ ಅಂತ ಹೇಳಿ ರೈತ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ, ಆ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕೆಲವು ಬಾರಿ ಸೂಕ್ತವಾದಂತಹ ಬಿತ್ತನೆಯ ಬೀಜಗಳನ್ನ, ರಸಗೊಬ್ಬರದ ಪೂರೈಕೆಯನ್ನ, ಇನ್ನಿತರೆ ಯಾವುದೇ ರೀತಿಯ ಬೀಜ ಗೊಬ್ಬರಗಳನ್ನ ಅಥವಾ ತಾಂತ್ರಿಕ ಮಾಹಿತಿಯನ್ನ, ತಾಂತ್ರಿಕ ತರಬೇತಿಯನ್ನ, ತಾಂತ್ರಿಕ ಸಲಹೆಗಳನ್ನ ನೀಡಲಿಕ್ಕೋಸ್ಕರ ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಿ ರೈತಾಪಿ ವರ್ಗದವರಿಗೆ ಸಹಾಯವನ್ನು ಮಾಡತಕ್ಕಂಥ ಭಾರತ ಸರ್ಕಾರ ಮಾಡಿತು. ಇನ್ನ ಪಶುವೈದ್ಯ ಸೇವೆ, ಈ ಪಶುವೈದ್ಯ ಸೇವೆಯನ್ನ ಸ್ಥಾಪನೆ ಮಾಡುವ ಮುಖಾಂತರ ಮುಗಿದಿ ಸರ್. ಪಶುವೈದ್ಯ ಸೇವೆಯನ್ನ ಪ್ರಾರಂಭ ಮಾಡುವ ಮುಖಾಂತರ ರೈತರು ಸಾಕಿರ್ತಕ್ಕಂಥ ದನ ಕರುಗಳಿಗೆ, ರೈತರು ಸಾಕಾಣಿಕೆಯನ್ನ ಮಾಡ್ತಿರ್ತಕ್ಕಂಥ ದನ ಕರುಗಳಿಗೆ ವೈದ್ಯಕೀಯ ಸೇವೆಯನ್ನು ಕೂಡ ದೊರಕಿಸಿಕೊಡ್ತಕ್ಕಂಥ, ಸಾಮಾನ್ಯವಾಗಿ ದನಗಳಿಗೆ ಬರ್ತಕ್ಕಂಥ ಕಳಲೆ ರೋಗ, ದೊಡ್ಡ ರೋಗ, ಆಮೇಲೆ ಕಾಲುಬಾಯಿ ಜ್ವರ ಇಂಥ ಸಮಸ್ಯೆಗಳು ಬಂದಾಗ ಆ ಔಷಧಿ ಇಲ್ಲದೆ ಅದು ಏನ್ ಮಾಡಬೇಕು ಅಂತಲೂ ಕೂಡ ತೋಚದೆ ಆ ಪ್ರಾಣಿಗಳನ್ನ ಕಳ್ಕೊಳ್ತಾ ಇದ್ವಿ ನಾವು, ಪಶು ಸಂಪತ್ತನ್ನು ಕಳ್ಕೊಳ್ತಾ ಇದ್ರು ವೈದ್ಯರು, ರೈತರು. ಅದಕ್ಕೋಸ್ಕರ ಸುಧಾರಿತವಾದಂತ ಕೃಷಿಯನ್ನ ಮರುಸ್ಥಾಪನೆ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ಏನ್ ಮಾಡಿತು, ಪಶುವೈದ್ಯ ಸೇವೆಯನ್ನು ಕೂಡ ಪ್ರಾರಂಭವನ್ನು ಮಾಡಿತು. ಅದರ ಮುಖಾಂತರ ಹೋಬಳಿ ಮಟ್ಟದಲ್ಲಿ ಒಂದೊಂದು ಎರಡೆರಡು ಪಶುವೈದ್ಯ ಶಾಲೆಗಳನ್ನ, ಪಶು ಆಸ್ಪತ್ರೆಗಳನ್ನ ತೆರೆದು ಅಲ್ಲಿ ವೈದ್ಯರು ಮತ್ತು ಔಷಧಿಗಳು ಇರುವಂತೆ ನೋಡಿಕೊಂಡು ರೈತರಿಗೆ ಮತ್ತು ರೈತರ ಪಶುಗಳಿಗೆ ಒಂದು ಜೀವನವನ್ನು ನೀಡತಕ್ಕಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿತು. ಇನ್ನ ಭೂ ಸುಧಾರಣಾ ಕಾಯ್ದೆ 2013, ಈ ಭೂ ಸುಧಾರಣಾ ಕಾಯ್ದೆ 1974ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತ ದೇವರಾಜ ಅರಸು, ಶ್ರೀ ದೇವರಾಜ ಅವರವರು ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು. ಹಾಗೇನೆ 2013ರಲ್ಲಿ ಭೂ ಸ್ವಾಧೀನ ಕಾಯ್ದೆಯ ಅನ್ವಯ ಭೂ ಮಾಲೀಕರಿಗೆ ಹೆಚ್ಚಿನ ಪರಿಹಾರ ಮತ್ತು ಪುನರ್ವಸತಿಯನ್ನು ಕಲ್ಪಿಸಿಕೊಡುವುದು. ಯಾರು ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೋ, ಯಾರ ಭೂಮಿ ವಶ ಆಗ್ತಾ ಇದೆಯೋ ಆ ವಶಪಡಿಸಿಕೊಳ್ಳತಕ್ಕಂಥ ಭೂಮಿಯ ಮಾಲೀಕನಿಗೆ ಹೆಚ್ಚಿನ ಪರಿಹಾರವನ್ನು ಕೊಡುವುದು ಅಷ್ಟೇ ಅಲ್ಲದೆ ಪರ್ಯಾಯವಾಗಿ ಬೇರೆ ಕಡೆ ಆತನಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕು ಅನ್ನುವ ಒಂದು ನಿದರ್ಶನವನ್ನ, ಒಂದು ಅಂಶವನ್ನ ಆ ಕಾಯ್ದೆಯಲ್ಲಿ ಸೇರಿಸಲಾಗಿದೆ. ಹಾಗೆಯೇ ಕೃಷಿ ಭೂಮಿಯ ಸ್ವಾಧೀನಪಡಿಸಿಕೊಳ್ಳದೇ ಇರುವುದು ಮತ್ತು ವಶಪಡಿಸಿಕೊಂಡಷ್ಟೇ ಭೂಮಿಯನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಬೇರೆ ಕಡೆ ಭೂಮಿ ನೀಡುವುದು ಈ ಕಾಯ್ದೆಯ ಉದ್ದೇಶ ಆಗಿತ್ತು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಶಪಡಿಸಿಕೊಳ್ಳೋದು, ವಶಪಡಿಸಿಕೊಂಡಿರುವಷ್ಟೇ ಭೂಮಿಯನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಕಡೆ ಅಲಾಟ್ಮೆಂಟ್ ಅನ್ನು ಕೊಡಬೇಕು, ಬೇರೆಯವ್ರ ಕಡೆ ಹಾಕಬೇಕು ಅಂತ ಹೇಳಿ ಈ ಕಾಯ್ದೆ ಇಂಥ ಒಂದು ಮಾರ್ಪಾಟನ್ನ ಮಾಡಿ. ಇದರಿಂದ ಏನಾಯ್ತು, ಭಾರತದಲ್ಲಿನ ರೈತರಿಗೆ ಒಂದಿಷ್ಟು ಸಂತೃಪ್ತಿ, ಒಂದಿಷ್ಟು ನಿರಾಯಸವಾದಂತ ಮತ್ತು ಸ್ವಲ್ಪ ಬದುಕಲಿಕ್ಕೆ ಅವಕಾಶವನ್ನ ದೊರಕಿಸಿಕೊಟ್ಟಂತೆ ಆಯ್ತು.
ಆದ್ರೂ ಕೂಡ ಈ ರೈತ ಚಳವಳಿ ಎಲ್ಲವರೆಗೂ ನಡೀತದೆ. ನೀವು ಕೇಳ್ಬೋದು, ಸರ್ ರೈತ ಚಳವಳಿ ಯಾವಾಗ ಪ್ರಾರಂಭ? ರೈತರೆಂಬುವವರು ಈ ಭೂಮಿಯ ಮೇಲೆ ಯಾವತ್ತು ಬಂದ್ರೋ ಅವತ್ತಿಂದ ಈ ಚಳವಳಿ ಪ್ರಾರಂಭ. ಹಾಗಾದ್ರೆ ಸರ್ ಎಲ್ಲೇ ತನಕ ನಡೀತದೆ? ಇದೊಂದು ನಿರಂತರ ಪ್ರಕ್ರಿಯೆ. ಇಟ್ ಹ್ಯಾವ್ ನೋ ಬರ್ತ್, ಇಟ್ ಹ್ಯಾವ್ ನೋ ಡೆತ್. ಅದಕ್ಕೆ ಆದಿನೂ ಇಲ್ಲ ಅಂತ್ಯವೂ ಇಲ್ಲ. ಎಲ್ಲಿಯವರೆಗೆ ಭೂಮಿಯ ಮೇಲೆ ರೈತರಿರುತ್ತಾರೋ ರೈತ ಚಳುವಳಿ ನಿರಂತರವಾಗಿ ಅದು ನಡೀತಾನೆ ಇರ್ತದೆ. ಎಲ್ಲಿಯವರೆಗೆ ದಲಿತರೆನ್ನುವವರು ಈ ಭೂಮಿಯ ಮೇಲೆ ಇರ್ತಾರೋ, ರೈತರು